ಸ್ನೇಹಿತರೆ ಹಾಗೂ 7ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ಗಣಿತ ಪ್ರಕಾಶ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಘಟಕವಾದ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಘಟಕದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳಲ್ಲಿ ಮೊದಲನೇ ಪ್ರಶ್ನೆ, 10 ಅಂಕಿಗಳ ಒಂದು ಸಂಖ್ಯೆಯನ್ನ ಸೃಜಿಸಲು 0 ದಿಂದ 9 ರವರೆಗಿನ ಎಲ್ಲ ಅಂಕಿಗಳನ್ನ ಒಂದು ಬಾರಿ ಮಾತ್ರ ಬಳಸಿ. ಮೊದಲು ಅಂಕಿ 0 ಆಗಬಾರದು, ಇವುಗಳನ್ನ ಬರೆಯಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ 5ರ ಅತಿ ದೊಡ್ಡ ಗುಣಕ. ನೋಡ್ರಿ, 5ರ ಅತಿ ದೊಡ್ಡ ಗುಣಕವನ್ನ ಬರಿಬೇಕಾದ್ರ ನಿಯಮ ಗೊತ್ತಿರಬೇಕು. 0 ದಿಂದ 0ವರೆಗೆ ಒಂದು ಬಾರಿ ಮಾತ್ರ ಒಂದು ಅಂಕಿಯನ್ನು ಬಳಕೆ ಮಾಡಬೇಕು. ಆಮೇಲೆ 0 ಮೊದಲಿಗೆ ಬರಿಬಾರ್ದು. ಹಂಗಾದ್ರೆ 0 ಮೊದಲಿಗೆ ಬರಿಬಾರ್ದು ಅಂದ್ರೆ ಅತಿ ದೊಡ್ಡ ಗುಣಕ, ದೊಡ್ಡ ಸಂಖ್ಯೆಯನ್ನ ಗುಣಕವನ್ನು ಬರಿಬೇಕಾದ್ರೆ ನಾವು ಯಾವಾಗಲೂ ಯಾವ್ದು ತೆಗೆದುಕೊಳ್ಬೇಕು, ಯಾವಾಗಲೂ ನಾವು ಏನನ್ನು ತೆಗೆದುಕೊಳ್ಬೇಕು ಅಂದ್ರೆ ಯಾವಾಗಲೂ ನೆನ್ಪಿಟ್ಕೋಬೇಕು 0, 1, 2, 3, 4, 5, 6, 7, 8, 9 ಅಂಕಿಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಬರಿಬೇಕಾದ್ರೆ ಮೊದಲಿಗೆ 0 ಬಿಡ್ಬೇಕಂದ್ರೆ 9 ಬರಿಬೇಕು, ಆಮೇಲೆ 8 ಬರಿಬೇಕು, ಆಮೇಲೆ 7 ಬರಿಬೇಕು, 6 ಬರಿಬೇಕು, 5, 4, 3, 2, 1, 0 ಅಂತ ಬರೆದಾಗ ಅತಿ ದೊಡ್ಡ ಗುಣಕ ಸಿಗ್ತದೆ. ಅತಿ ಕನಿಷ್ಠ ಸಮಸಂಖ್ಯೆ, ಅತಿ ಕನಿಷ್ಠ ಸಮಸಂಖ್ಯೆಯನ್ನ ಬರಿಬೇಕಾದ್ರೆ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಮೊದಲು 0 ಬರೆದಾಗ ಅದು ಅತಿ ಕನಿಷ್ಠ ಸಮಸಂಖ್ಯೆ ಆಗಲ್ಲ. ಅದಕ್ಕಾಗಿ ಅತಿ ಕನಿಷ್ಠ ಸಮಸಂಖ್ಯೆ ಬರಿಬೇಕಾದ್ರೆ ಫಸ್ಟ್ ಅಂಕಿ ಯಾವ್ದು ಬರಬೇಕು, 1 ಬರಬೇಕು, ಆಮೇಲೆ 0, 2, 3, 4, 5, ಲಾಸ್ಟ್ ಕೊನೆಗೆ 9 ಯಾಕೆ ಬರಬಾರ್ದ್ರೆ ಬೆಸ್ ಸಂಖ್ಯೆ ಆಗ್ತದೆ. ಅದಕ್ಕಾಗಿ 9ನ 10ರ ಸ್ಥಾನದಲ್ಲಿ ಬರೆದು ಕೊನೆಯ ಬಿಡಿ ಸ್ಥಾನದಲ್ಲಿ 8ಅನ್ನ ಬರೆದುಕೊಳ್ಳಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ 10,30,285 ಇದನ್ನ ಪದಗಳಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 43 ಅಕ್ಷರಗಳಿವೆ. ಗರಿಷ್ಠ ಸಂಖ್ಯೆಯ ಅಕ್ಷರಗಳು 7 ಅಂಕಿ, ಗರಿಷ್ಠ ಸಂಖ್ಯೆಯ ಅಕ್ಷರಗಳಿರುವ 7 ಅಂಕಿಯ ಒಂದು ಸಂಖ್ಯೆಯನ್ನ ಹೆಸರಿಸಿ ಅಂತ ಪ್ರಶ್ನೆ ಇದೆ. ನೋಡ್ರಿ, 10,30,285ರಲ್ಲಿ 43 ಅಕ್ಷರಗಳದಾವ ಹೇಳ್ತಾರೆ. ನಿಜವಾಗಿ ಇದು NCERT ಟೆಕ್ಸ್ಟ್ ಬುಕ್, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನ ಟ್ರಾನ್ಸ್ಲೇಟ್ ಮಾಡಿ ಕನ್ನಡ ಮಾಧ್ಯಮದಲ್ಲಿ ಮಾಡಿರುವುದರಿಂದ ಇದು ಇಂಗ್ಲಿಷ್ದಲ್ಲಿ ಪದಗಳಿರ್ತಕ್ಕಂಥ ಇಂಗ್ಲಿಷ್ ಪದಗಳು 43 ಅಕ್ಷರಗಳದಾವ. ಕನ್ನಡ ಪದಗಳು 43 ಅಕ್ಷರಗಳು ಆಗಲ್ಲ. ಅದರಿಂದ ಗರಿಷ್ಠ ಸಂಖ್ಯೆ ಅಂಕಿ ಇರ್ತಕ್ಕಂಥ 7 ಅಂಕಿಯ ಸಂಖ್ಯೆ ಬರೆದಾಗ ಏನಾಗ್ತದ ಅಂದಾಗ 77,72,707 ಆಗ್ತದ. 77,77,777. ಇಲ್ಲಿ ಟೋಟಲ್ ಆಗಿ 63 ಲೆಟರ್ಸ್ ಬರ್ತಾವು. ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಈ ಪ್ರಶ್ನೆ ಸ್ವಲ್ಪ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು. ಇನ್ನ ಮೂರನೇ ಪ್ರಶ್ನೆ, ಯಾವುದೇ 2 ಅಂಕಿಗಳನ್ನ ಪರಸ್ಪರ ಬದಲಾಯಿಸಿದಾಗ ಅತಿ ದೊಡ್ಡ ಸಂಖ್ಯೆ ಬರುವಂತೆ 9 ಅಂಕಿಯ ಒಂದು ಸಂಖ್ಯೆಯನ್ನ ಬರೆಯಿರಿ ಅಂತ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದಾರೆ. ನೋಡ್ರಿ, 1 ರಿಂದ 9 ರವರೆಗಿನ ವಿಭಿನ್ನ ಸಂಖ್ಯೆಗಳನ್ನ ಬಳಸಿದಾಗ ಒಮ್ಮೆ ಮಾತ್ರ ರಚಿಸಬಹುದಾದ ಆ ಸಂಖ್ಯೆ ಯಾವಪ್ಪ ಅಂದ್ರ 98,76,54,321 ಆಗ್ತದೆ. ಇನ್ನ 1 ರಿಂದ 9 ರವರೆಗೆ ಒಂದು ಸಂಖ್ಯೆಯನ್ನ ಬಳಸಿದಾಗ ರಚಿಸಬಹುದಾದ ಸಂಖ್ಯೆ ಯಾವ್ದ್ರ 99,99,99,999. ಅದೇ ರೀತಿಯಾಗಿ 88,88,88,88,88,88,888 ಆಗ್ತದೆ. ಇದೇ ರೀತಿ ಬರ್ತಕ್ಕಂಥ ಸಂಖ್ಯೆ. ಅದೇ ರೀತಿಯಾಗಿ 77,77,77,777 ಇದೇ ರೀತಿ ಬರ್ತಕ್ಕಂಥವು. ಇನ್ನು 4ನೇ ಪ್ರಶ್ನೆ 1 2 3 4 5 1 2 3 4 5 1 2 3 4 5 1 2 3 4 5 ಈ ಸಂಖ್ಯೆಯನ್ನ
ಈ ಸಂಖ್ಯೆಯಲ್ಲಿ ಉಳಿಯುವ ಸಂಖ್ಯೆಯು ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆಯಾಗಿರುವಂತೆ 10 ಅಂಕೆಗಳನ್ನು ಹೊಡೆದು ಹಾಕಬೇಕು. ಆದರೆ 10 ಅಂಕೆಗಳನ್ನು ಹೊಡೆದು ಹಾಕಿದಾಗ ದೊಡ್ಡ ಸಂಖ್ಯೆ ಉಳಿಬೇಕು. ಹಂಗಾರೆ ಯಾವ ಸಂಖ್ಯೆಯನ್ನು ಹೊಡೆದು ಹಾಕಬೇಕು ಅಂದಾಗ ಇಲ್ಲಿ ನೋಡ್ರಿ, ಕೆಂಪು ಬಣ್ಣದಿಂದ ಸೂಚಿಸ್ತಕ್ಕಂಥ ಅಂಕೆಗಳನ್ನೆಲ್ಲ ಹೊಡೆದು ಹಾಕಿದಾಗ ನಮ್ಗೆ ಉಳಿತಕ್ಕಂಥ ದೊಡ್ಡ ಸಂಖ್ಯೆ ಸಿಗ್ತದೆ. ಅದ್ಯಾವುದಂದ್ರೆ 5 3 3 4 5 1 1 2 3 4 5. ಇದು ಅತಿ ದೊಡ್ಡ ಸಂಖ್ಯೆ ಸಿಗ್ತಕ್ಕಂಥದ್ದು. ಐದನೇ ಪ್ರಶ್ನೆ, 0 and 1s ಈ ಪದದಲ್ಲಿ ಇ ಮತ್ತು ಓ ಎರಡು ಪದಗಳಿವೆ. ಅದೇ ರೀತಿ 1 ಮತ್ತು 2 ದಲ್ಲಿ ಓ ಎರಡು ಪದಗಳಿವೆ. 2 ಮತ್ತು 3 ದಲ್ಲಿ ಟಿ ಎರಡು ಪದಗಳಿವೆ. ಒಂದು ಇಂಗ್ಲಿಷ್ ಅಕ್ಷರ 7 ಅನುಕ್ರಮ ಸಂಖ್ಯೆಗಳು ಸಾಮಾನ್ಯವಾಗಿ ಬರದೇ ಇರಬೇಕಾದರೆ ನೀವು ಎಷ್ಟರವರೆಗೆ ಎಣಿಸಬೇಕು ಅಂತ ಕೇಳಿದಾರೆ. ನೋಡ್ರಿ, ಎಷ್ಟು ಬರಬಾರ್ದು ಅಂತ ಹೇಳ್ತಾರ ಅವ್ರು. ಹಂಗಾರೆ ಎಷ್ಟರವರೆಗೆ ಎಣಿಸಬೇಕು ನೋಡ್ರಿ. 3 4 ಎನ್ಸೋನು. 3 4 ದಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಇಲ್ಲೂ 6 ಅದ, ಇಲ್ಲೂ 6 ಅದ, ಎರಡು ಕಡೆ 6 ಅದ, ಇಲ್ಲೂ 6 ಅದ, ಇಲ್ಲೂ 6 ಅದ. 4 5 ದಲ್ಲಿ ಇಲ್ಲಿ ಎಫ್ ಅದ, ಇಲ್ಲಿ ಎಫ್ ಅದ. ಇನ್ನ 5 6 ದಲ್ಲಿ ಇಲ್ಲೂ ಆಯದ, ಇಲ್ಲೂ ಆಯದ. ಇದೇ ರೀತಿ ಬರ್ಕೋತ ಹೋಗ್ಬೇಕು ನಾವು. ಬರ್ಕೋತ ಹೋದಾಗ ಏನಾಗ್ತದ, 6 7 ದಲ್ಲಿ ಎಸ್ ಕಾಮನ್ ಅದ, 7 9 8 ದಲ್ಲಿ ಇ ಕಾಮನ್ ಅದ, 8 9 ದಲ್ಲಿ ಇ ಮತ್ತು ಐ ಕಾಮನ್ ಅದ, 9 ಮತ್ತು 10 ದಲ್ಲಿ ಇ ಮತ್ತು ಎನ್ ಅದ. ಹೀಗೆ ಎರಡು ಅನುಕ್ರಮ ಇಂಗ್ಲಿಷ್ ಅಕ್ಷರಗಳು ಸಾಮಾನ್ಯ ಅಕ್ಷರ ಇದ್ದೇ ಇರ್ತಕ್ಕಂಥದ್ದು. ನಾಲ್ಕನೇ ಪ್ರಶ್ನೆ, 1 2 3 4 9 10 11 ಹೀಗೆ ಎಲ್ಲಾ ಸಂಖ್ಯೆಯನ್ನ ಬರೆದಾಗ ಸಂಖ್ಯೆ 10ರ ಭಾಗವಾಗಿ ನೀವು ಬರೆಯುವ 10ನೇ ಅಂಕಿ ಮತ್ತು 11ನೇ ಅಂಕಿ ಇದನ್ನ ಪ್ರಯತ್ನಿಸಿ. ಅಂದ್ರೆ 1000ನೇ ಅಂಕಿ ಯಾವ್ದಾಗಿರ್ತದ, ಇದು ಯಾವ ಸಂಖ್ಯೆ ಬರ್ತದ ಅಂತ ಕೇಳಿದಾರೆ. ನೋಡ್ರಿ, 1 ರಿಂದ 9ರವರೆಗೆ ಇರ್ತಕ್ಕಂಥ ಅಂಕಿಗಳು 9 ಅಂಕಿ ಆಗ್ತದೆ. ಯಾಕಂದ್ರೆ 1 2 3 4 5 ರಿಂದ 9 9 ಅಂಕಿ ಆಗ್ತದೆ. ಇನ್ನ 100 ರಿಂದ 99ರವರೆಗೆ ಅಂದಾಗ 90 ಅಂಕಿ ಆಗ್ತವೆ. ಯಾಕ 99ರಾಗ 100 ಕಳೆದಾಗ 90 ಆಗ್ತದೆ. ಯಾಕಂದ್ರೆ ಮೊದಲಿನ ಒಂದು 9 ಅಂಕಿಗಳನ್ನ ಲೆಸ್ ಮಾಡ್ಬೇಕಾಗ್ತದ. 100ನ್ನು ಸಹ ಬಿಡ್ಬೇಕಾಗ್ತದ. ಅವಾಗ 90 ಆಗ್ತದೆ. 90 ಅಂದ್ರೆ 2 ಅಂಕಿ ಇರೋದ್ರಿಂದ, ಯಾಕ 1ರಲ್ಲಿ 2 ಅಂಕಿ ಇರ್ತಾವ, 10ರಲ್ಲಿ 2 ಅಂಕಿ ಅದಾವು, 11ರಲ್ಲಿ 2 ಅಂಕಿ ಅದಾವ. ಹಿಂಗ ಟೋಟಲ್ ಆಗಿ 99ರವರೆಗಿಂದಾಗ 2 ಅಂಕಿ ಇರೋದ್ರಿಂದ 92ಲಿ 180 ಅಂಕಿ ಆಗ್ತದ. ಹಿಂಗ 99ರವರೆಗೆ ಒಟ್ಟು 8 ಅಂಕಿ ಅದಾವು. 9ರಲ್ಲಿ 180 ಕೂಡಿಸಿದಾಗ 189 ಅಂಕಿಗಳಾಗ್ತಾವು. ಇನ್ನ 1000ನೇ ಅಂಕಿ ಬರ್ಬೇಕಾದ್ರೆ 3 ಅಂಕಿಯ ಸಂಖ್ಯೆ ಒಳಗ ಬರ್ತದ. ಅದರಿಂದ 3 ಅಂಕಿಯ ಸಂಖ್ಯೆಗಳ ಸ್ಥಾನ ನೋಡಿದಾಗ 1000 ಆಗ್ತದ. 1000ರಾಗ 2 ಅಂಕಿಯ ಸಂಖ್ಯೆ 1 ಅಂಕಿಯ ಸಂಖ್ಯೆ ಲೆಸ್ ಮಾಡ್ಬೇಕು. ಅವ್ರ 811ನೇ ಅಂಕಿ ಆಗ್ತದ. ಅಂದ್ರೆ ಯಾವ ಅಂಕಿಯ ಸಂಖ್ಯೆ ಇದ್ದಾಗ ಪ್ರತಿಯೊಂದು 3 ಅಂಕಿಗಳನ್ನ ಬರೆದುಕೊಳ್ಬೇಕಾಗ್ತದ. ಅಂದ್ರೆ 811ರೊಳಗ 3ರಿಂದ ಭಾಗಿಸ್ಬೇಕು. ಯಾಕ 3 ಅಂಕಿಯ ಸಂಖ್ಯೆ ಇರ್ತಾವ. ಯಾಕಂದ್ರೆ 3 ಅಂಕಿಯ ಸಂಖ್ಯೆ ಶುರುವಾಗೋದನ್ನ 3 ಅಂಕಿಯ ಸಂಖ್ಯೆ ಎಷ್ಟು ಅದಾವು, ಟೋಟಲ್ ಆಗಿ 811 ಅದ. 811ರಾಗ ಡಿವೈಡ್ ಬೈ 3 ಮಾಡಿದಾಗ 270 ಬರ್ತದ. ಉಳಿದ ಒಂದು ಎಷ್ಟು ಶೇಷ ಉಳಿತದ, 1 ಉಳಿತದ. ಆದ್ರಿಂದ ಇದರರ್ಥ 270ರಾಗ 1 ಕೂಡಿಸಿದಾಗ 271. ಇದು 3 ಅಂಕಿಯ 1ನೇ ಅಂಕಿ ಆಗ್ತದ. 3 ಅಂಕಿಯ ಸಂಖ್ಯೆಯಲ್ಲಿ 1ನೇ ಅಂಕಿ ಆಗ್ತದ. ಇನ್ನ 3 ಅಂಕಿಯ ಸಂಖ್ಯೆ 100. 3 ಅಂಕಿಯ ಸಂಖ್ಯೆ 100 ಅಂದಾಗ 100 ಕಳಿವೆ ಏನ್ ಮಾಡಬೇಕು, ಕೂಡ್ಸ್ಕೋಬೇಕು. ಆಗ 270ನೇ ಅಂಕಿ ಏನಾಗ್ತದ, 100 ಕೂಡ್ಸಿದಾಗ 370 ಆಗ್ತದೆ. 100 ಯಾಕೆ ಕೂಡ್ಸ್ಬೇಕು, ನಾವು 1 ರಿಂದ 100ರವರೆಗೆ ಇರ್ತಕ್ಕಂಥ ಸಂಖ್ಯೆಗಳು ಅವುಗಳನ್ನ ಹತ್ರ ಕೂಡ್ಸ್ಕೋಬೇಕಾಗ್ತದ. ಇನ್ನು ಮಿಲಿಯನ್ ಅಂಕಿಯನ್ನ ಯಾವ ಸಂಖ್ಯೆ ಹೊಂದಿರ್ತದ, ಮಿಲಿಯನ್ ಅಂಕಿ ಯಾವ ಸಂಖ್ಯೆ ಹೊಂದಿರ್ತದ ಅಂದ್ರೆ ಇಲ್ಲಿ ಮಿಲಿಯನ್ ಒಟ್ಟಿಗೆ ಲೆಕ್ಕ ಮಾಡಬೇಕು. ಇವಾಗ 1 ಅಂಕಿಯ ಸಂಖ್ಯೆಗಳು 9 ಆಗ್ತದೆ. 2 ಅಂಕಿಯ ಸಂಖ್ಯೆಗಳು 99ರಲ್ಲಿ 10 ಆದಾಗ 90. 90ರಲ್ಲಿ 2 ಅಂಕಿಯ ಸಂಖ್ಯೆ ಒಂದೊಂದು ಅಂಕಿ 2 ಇರೋದ್ರಿಂದ ಇವಾಗ 92ರಲ್ಲಿ 180 ಅಂಕಿ ಆಗ್ತದೆ. 3 ಅಂಕಿಯ ಸಂಖ್ಯೆ ಅಂದಾಗ 999ರಾಗ 100 ಕಳೆದಾಗ 900 ಆಗ್ತದೆ. 900ಗ 3 ಗುಣ ಹಾಕೊಳ್ಬೇಕು. 3 ಅಂಕಿಯ ಸಂಖ್ಯೆ ಅಂದಿದ್ರು 3 ಗುಣ ಹಾಕೊಂಡಾಗ 2700 ಆಗ್ತದೆ. 4 ಅಂಕಿಯ ಸಂಖ್ಯೆ 9999ರಾಗ 1000 ಕಳೆದಾಗ 9000 ಆಗ್ತದೆ. 9000 × 4 36,000 ಅಂಕಿಗಳಾಗ್ತಾವು. ಇನ್ನು 5 ಅಂಕಿಯ ಸಂಖ್ಯೆಗಳು 90,000 × 5 4,50,000 ಆಗ್ತದ.
5 ಅಂಕಿಯ ಸಂಖ್ಯೆಗಳ ಒಟ್ಟು ಮಾಡಿದಾಗ 4,88,889. ಈಗ 1 ಮಿಲಿಯನ್ದಾಗ ನಾವು 4,88,889 ಆದಾಗ 5,11,111 ಆಗ್ತದ. ಇದನ್ನ 6 ಭಾಗಿಸ್ಬೇಕಾಕ 6 ಅಂಕಿಯ ಸಂಖ್ಯೆ ಸ್ಟಾರ್ಟ್ ಆಗ್ತದ. 6 ಭಾಗಿಸಿದಾಗ 85,185 ಶೇಷ ಬಂದೋಯ್ತದ. ಅದರಿಂದ ಮಿಲಿಯನ್ ಎಷ್ಟು ಅಂಕಿ ಪಡಿಬೇಕಾದ್ರೆ 1,85,185 ಸಂಖ್ಯೆಯಲ್ಲಿ ಕಂಡು ಬರ್ತದ. 1 ಲಕ್ಷ ಆಗಬಾರ್ದು, ಜಸ್ಟ್ 1 ಕ್ಯಾನ್ಸಲ್ ಕಟ್ ಮಾಡ್ಕೊಳ್ಳಿ. 85,175 ಸಂಖ್ಯೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು 500ನೆಯ ಬಾರಿಗೆ ಯಾವಾಗ ನೀವು ಅಂಕಿ 5 ಪಡೆಯುತ್ತೀರಿ ಅಂತ ಕೇಳಿದರು. ಈಗ 5,000 ನಾವು ಲೆಕ್ಕಾಚಾರ ಮಾಡಬೇಕು. ಅವಾಗ 1 ಅಂಕಿಯ ಸಂಖ್ಯೆಗಳು 1 ರಿಂದ 9 5 ಬಾರಿ ಬರ್ತದ. 2 ಅಂಕಿಯ ಸಂಖ್ಯೆಗಳಲ್ಲಿ 199 ಅಂದಾಗ 15, 25, 35, 45, 55, 65, 75, 85, 95 9 ಬಾರಿ 1, 2, 3, 4, 5, 6, 7, 8, 9 ಇದೊಂದು 5 ಅದ, ಅದು 10 ಆಗ್ತದ. ದಶಕ ಸ್ಥಾನದಲ್ಲಿ 50, 59, 10 ಬಾರಿ, ಒಟ್ಟು 19 ಬಾರಿ ಬರ್ತಕ್ಕಂಥದ್ದು. ಇನ್ನು 3 ಅಂಕಿಯ ಸಂಖ್ಯೆಗಳಲ್ಲಿ 100 ರಿಂದ 999ರಲ್ಲಿ ಬಿಡಿ ಸ್ಥಾನಕ್ಕೆ ಬಂದಾಗ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿ ನೋಡಿದಾಗ ಅದು ಪ್ರತಿ 100 ಸಂಖ್ಯೆಗಳಲ್ಲಿ 9 ಬಾರಿ ಅಂದಾಗ 9, 81. ದಶಕ ಸ್ಥಾನದಲ್ಲಿ ಪ್ರತಿ 100 ಸಂಖ್ಯೆಗಳಲ್ಲಿ 10 ಬಾರಿ ಅಂದಾಗ 10 × 9 ಅಂದಾಗ 90 ಬಾರಿ. 100ರ ಸ್ಥಾನದಲ್ಲಿ 500 × 599 ಅಂದಾಗ 100 ಬಾರಿ, ಒಟ್ಟು 271 ಬಾರಿ. ಒಟ್ಟು ಕೂಡಿಸಿದಾಗ 1 + 19 + 271 ಕೂಡಿಸಿದಾಗ 291 ಬಾರಿ ಆಗ್ತದ. ಇನ್ನು 4 ಅಂಕಿಯ ಸಂಖ್ಯೆಗಳಲ್ಲಿ ಅಂದಾಗ ಬಿಡಿ ಸ್ಥಾನದಲ್ಲಿ 900, ದಶಕ ಸ್ಥಾನದಲ್ಲಿ 900, 100ರ ಸ್ಥಾನದಲ್ಲಿ 900, 1000 ಸ್ಥಾನದಲ್ಲಿ 1,000 ಬಾರಿ ಆಗ್ತದ. ಒಟ್ಟು 3,700 ಬಾರಿ ಆಗ್ತದ. ಎಲ್ಲವನ್ನ ಕೂಡಿಸಿದಾಗ ಒಟ್ಟು ಮಾಡಿದಾಗ 9,991 ಬಾರಿ ಆಗ್ತದ. 5,000ದಾಗ 9,991 ಆದಾಗ 1,009 ಬಾರಿ ಆಗ್ತದೆ. 5 ಅಂಕಿಯ ಸಂಖ್ಯೆಗಳಲ್ಲಿ ಬಂದಾಗ 5 ಅಂಕಿಯ ಸಂಖ್ಯೆಯಲ್ಲಿ ಪ್ರತಿ ಸ್ಥಾನದಲ್ಲಿ 5 ಸುಮಾರು 1,000 ಬಾರಿ ಕಾಣಿಸ್ತದೆ. ಆದ್ರಿಂದ ಇನ್ನೂ 1,009 ಬಾರಿ 5 ಕಾಣಿಸಿದ ನಂತರ ಯಾವ್ದು ಬರ್ತದ, ಆ ಅಂಕಿ 13,999 ಸಂಖ್ಯೆ ಆಗ್ತದೆ. ಇನ್ನು 7ನೇ ಪ್ರಶ್ನೆ, ಒಂದು ಕ್ಯಾಲ್ಕುಲೇಟರ್ ನಲ್ಲಿ +10,000 ಮತ್ತು +100ರ ಗುಂಡಿಗಳು ಮಾತ್ರ ಇವೆ. ಮುಂದಿನ ಸಂಖ್ಯೆಗಳನ್ನ ಸೂಚಿಸಲು ಎಷ್ಟು ಬಾರಿ ಗುಂಡಿಗಳನ್ನು ಒತ್ತಬೇಕು ಎಂಬುದಕ್ಕೆ ಒಂದು ಬೀಜೋಕ್ತಿಯನ್ನ ಬರೆಯಿರಿ ಅಂತ ಅಂದರು. ಹಂಗಾರಲ್ಲಿ 10,000 ಒಂದು ಬಟನ್ ಅದ, 100 ಬಟನ್ ಅದ. ಹಂಗಾರ 20,800 ಪಡಿಬೇಕಾದ್ರೆ 10,000 2 ಸಲ ಒತ್ತಬೇಕು. ಅವಾಗ 2 × 10,000 ಆಗ್ತದೆ. ಪ್ಲಸ್ 100 8 ಬಾರಿ ಒತ್ತಬೇಕು. ಅವಾಗ 8 × 100, 8 × 100 800, 800ದಾಗ 2,000 ಆದಾಗ 2,000 ಕೂಡಿಸಿದಾಗ 20,800 ಆಗ್ತದೆ. ಅದೇ ರೀತಿಯಾಗಿ ಬಿ 92,100 ಪಡಿಬೇಕಾದ್ರೆ 10,000 9 ಬಾರಿ, 100 21 ಬಾರಿ ಒತ್ತಬೇಕಾಗ್ತದ. ಆಗ 9 × 10,000 + 21 × 100 ಆಗ್ತದ. ಅದೇ ರೀತಿಯಾಗಿ 1,20,500 12 × 10,000 + 5 × 100 65,30,000 ಪಡಿಬೇಕಾದ್ರೆ 653 × 10,000 + 0 × 100 70,25,700 ಪಡಿಬೇಕಾದ್ರೆ 702 × 10,000 + 57 × 100 ಎಷ್ಟು ಲಕ್ಷಗಳು ಸೇರಿದಾಗ ಬಿಲಿಯನ್ ಆಗ್ತದ? 1 ಲಕ್ಷ ಅಂದಾಗ 5 ಸೊನ್ನೆಗಳು ಬರ್ತಾವು. 1 ಬಿಲಿಯನ್ ಅಂದಾಗ 9 ಸೊನ್ನೆಗಳು ಬರ್ತಾವ ಒಂದರ ಮುಂದೆ. ಇನ್ನು ಬಿಲಿಯನ್ಗಳಲ್ಲಿ ಲಕ್ಷಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡ್ಬೇಕಾದ್ರೆ 1 ಬಿಲಿಯನ್ / 1 ಲಕ್ಷ ಮಾಡಬೇಕು. ಆಗ 1 ಬಿಲಿಯನ್ / 1 ಲಕ್ಷ ಅಂದಾಗ ಇಲ್ಲಿ ಇರ್ತಕ್ಕಂಥ 5 ಸೊನ್ನೆಗಳು ಮೈನಸ್ ಇಲ್ಲಿ 5 ಸೊನ್ನೆಗಳು ಕಳೆದಾಗ ಎಷ್ಟು ಉಳಿತದ? 10,000 ಉಳಿತದ. ಅಂದ್ರೆ ಎಷ್ಟು ಲಕ್ಷಗಳು ಸೇರಿದಾಗ 1 ಬಿಲಿಯನ್ ಆಗ್ತದೆ ಅಂದ್ರೆ
ಲಕ್ಷಗಳು ಸೇರಿದಾಗ 10,000 ಲಕ್ಷಗಳು ಸೇರಿದಾಗ 1 ಬಿಲಿಯನ್ ಆಗ್ತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ, 1ರಿಂದ 9ರವರೆಗಿನ ಸಂಖ್ಯೆಗಳಿರುವ 2 ಸೆಟ್ ಕಾರ್ಡ್ಗಳನ್ನು ನಿಮಗೆ ನೀಡಲಾಗಿದೆ. ಸಾಧ್ಯವಾದ ಅತಿ ದೊಡ್ಡ ಮೊತ್ತ ಮತ್ತು ಫಲಿತ ಸಂಖ್ಯೆಗಳ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆಯಾಗಿರುವಂತೆ ಮುಂದೆ ನೀಡಿರ್ತಕ್ಕಂಥ ಪ್ರತಿ ಬಾಕ್ಸ್ನಲ್ಲಿ ಒಂದು ಕಾರ್ಡನ್ನು ಇರಿಸಿ ಎಂದರು. ನೋಡ್ರಿ, ಸಾಧ್ಯ ಆದಂತ ದೊಡ್ಡ ಮೊತ್ತ ಬರಿಬೇಕಾದ್ರೆ 7 ಅಂಕಿಯ ಸಂಖ್ಯೆ 99,87,654 ಆಗ್ತದೆ. 5 ಅಂಕಿಯ ಸಂಖ್ಯೆ 87,654. ಅತಿ ದೊಡ್ಡ ಮೊತ್ತ ಪಡಿಬೇಕಾದ್ರೆ ಎರಡನ್ನು ಕೂಡಿಸಿದಾಗ 10,75,308. ಸಾಧ್ಯವಾದ ಅತಿ ಚಿಕ್ಕ ವ್ಯತ್ಯಾಸ ಬರಿಬೇಕಾದ್ರೆ 7 ಅಂಕಿಯ ಸಂಖ್ಯೆ ನಾವು ಕಂಡುಹಿಡಿಬೇಕಾಗ್ತದೆ. 1,01,22,000. ನೋಡಿಲ್ಲಿ 7 ಅಂಕಿಯ ಸಂಖ್ಯೆ ಬರಬೇಕು. ಅವಾಗ 1,122,334 ಆಗ್ತದ. 5 ಅಂಕಿಯ ಸಂಖ್ಯೆ 99,887. ಕೂಡಿಸಿದಾಗ ಇಷ್ಟು ಬರ್ತಕ್ಕಂಥ ಚಿಕ್ಕ ಸಂಭಾವ್ಯ ವ್ಯತ್ಯಾಸ ಬರ್ತಕ್ಕಂಥದ್ದು. ನಿಮಗೆ ಕೆಲವು ಸಂಖ್ಯಾ ಕಾರ್ಡ್ಗಳನ್ನು ನೀಡಲಾಗಿದೆ. 4,000, 13,000, 3,000, 70,000, 1,50,000, 25. ಈ ಕಾರ್ಡ್ಗಳನ್ನು ಬಳಸಿ ಮುಂದೆ ನೀಡಿರುವ ಸಂಖ್ಯೆಗಳಿಗೆ ಸಾಧ್ಯವಾದಷ್ಟು ಸಮೀಪದ ಸಂಖ್ಯೆಗಳನ್ನ ಪಡೆಯಿರಿ. ಇದಕ್ಕಾಗಿ ನೀವು ಯಾವುದೇ ಗಣಿತದ ಮೂಲಕ್ರಿಯೆಗಳನ್ನ ಬಳಸಬಹುದು. ನಿಷ್ಠ ಸಂಖ್ಯೆಯನ್ನು ಮಾತ್ರ ಪ್ರತಿ ಕಾರ್ಡ್ಗಳನ್ನ ಒಮ್ಮೆ ಮಾತ್ರ ಉಪಯೋಗಿಸಬೇಕು ಎಂದರು. ಉದಾಹರಣೆಗೆ 1,10,000 ಪಡಿಬೇಕಾದ್ರೆ 4,000 × 20 + 5 + 13,000. 4,000 × 25 + 13,000 = 1,00,000 + 13,000 ಅಂದ್ರೆ 1,13,000 ಆಗ್ತದೆ. ಉದಾಹರಣೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಅದನ್ನು ಮಾಡಬೇಕು. ಅವಾಗ 2 ಲಕ್ಷ ಪಡಿಬೇಕಾದ್ರೆ 1,50,000 + 70,000 - 4,000 × 5 ಮಾಡಬೇಕು. ಆಗ 1,50,000 + 70,000 - 2,000 20,000 ಆದಾಗ 2 ಲಕ್ಷ ಬರ್ತದ. ಅದೇ ರೀತಿಯಾಗಿ 5,80,000 ಪಡಿಬೇಕಾದ್ರೆ 70,000 ಗುಳ್ಳೆ 5 + 3 + 20,000 ಅಂದಾಗ 70,000 × 8 + 20,000. ಅವಾಗ 5,60,000 20,000 ಕೊಡ್ಸ್ಬೇಕು. 5,80,000 ಆಗ್ತದ. 12,45,000 70,000 × 20 - 1,50,000 - 4,000 - 300 × 5. ಅವಾಗ 70,000 × 20 ಮಾಡಿದಾಗ 14 ಲಕ್ಷ - 1,50,000 - 4,000 - 1,500. ಒಟ್ಟಾರೆಯಾಗಿ 12,44,500 ಆಗ್ತದ. ಇನ್ನು 20,90,800. 13,000 × 300 - 70,000 × 5 - 1,50,000 + 4,000 × 20. ಆಗ 39,00,000 - 35 3,50,000 - 1,50,000 + 80,000 = 20,80,000 ಆಗ್ತದ. 11ನೇ ಪ್ರಶ್ನೆ, ಏಕತಾ ಪ್ರತಿಮೆಗೆ ಹೊಂದುವಷ್ಟು ಎತ್ತರವನ್ನು ಪಡೆಯಲು ಎಷ್ಟು ನಾಣ್ಯಗಳನ್ನ ಒಂದರ ಮೇಲೊಂದು ಪರಿಗಣಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಪ್ರತಿ ನಾಣ್ಯ 1 ಮಿಲಿಮೀಟರ್ ದಪ್ಪ ಇದೆ ಎಂದು ಭಾವಿಸಿ. ಇಲ್ಲಿ ಏಕತಾ ಪ್ರತಿಮೆ ಎತ್ತರ, ಇಲ್ಲಿಯೂ ಸಹ ಪ್ರಶ್ನೆ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಏಕತಾ ಪ್ರತಿಮೆ ಎತ್ತರವನ್ನು ಸ್ಪಷ್ಟವಾಗಿ ನೀಡಿಲ್ಲ. ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ಪಷ್ಟವಾಗಿದೆ ಅದು. ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ NCERT ಟೆಕ್ಸ್ಟ್ ಬುಕ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಅಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಆ ಪ್ರಶ್ನೆ ಸರಿಯಾದ. ಆದರೆ ಕನ್ನಡ ಮಾಧ್ಯಮದಲ್ಲಿ ಏಕತಾ ಪ್ರತಿಮೆ ಎತ್ತರವನ್ನ ಕೊಟ್ಟಿಲ್ಲ. ಅದು 180 ಮೀಟರ್ ಇರ್ತದ. ನಾಣ್ಯದ ದಪ್ಪ ಎಷ್ಟದ ಅಂದ್ರೆ 1 ಮಿಲಿಮೀಟರ್ ಕೊಟ್ಟಿದ್ದಾರೆ ಕ್ವಶನ್ದಾಗ.
ಈಗ ಘಟಕದ ಪರಿವರ್ತನೆ ಮಾಡ್ಬೇಕ್ರಿ ನಾವು. ಅವಾಗ 180 ಮೀಟರ್ ಅನ್ನ ನಾವು ಮಿಲಿಮೀಟರ್ದಾಗ ಪರಿವರ್ತನೆ ಮಾಡಿದಾಗ 1 ಮೀಟರ್ ಅಂದ್ರೆ 1000 ಮಿಲಿಮೀಟರ್ಗೆ ಸಮ ಆಗ್ತದ. ಆಗ 180 ಮೀಟರ್ ಅನ್ನ ಮಿಲಿಮೀಟರ್ ಮಾಡಿದಾಗ 180 ಇಂಟು 1000 ಮಾಡಿದಾಗ 1,80,000 ಮಿಲಿಮೀಟರ್ ಆಗ್ತದ. ಅಗತ್ಯವಿರುವ ನಾಣ್ಯದ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಒಟ್ಟು ಎತ್ತರ ಪ್ಲಸ್ ಪ್ರತಿ ನಾಣ್ಯದ ದಪ್ಪ ಮಾಡಬೇಕು. ಆಗ 1,80,000ದಾಗ 1 ಗುಣಾಕಾರ ಮಾಡಿದಾಗ 1,80,000 ನಾಣ್ಯಗಳಾಗ್ತಾವು. ಹನ್ನೆರಡನೇ ಪ್ರಶ್ನೆ, ಕಂದು ತಲೆಯುಳ್ಳ ಕಡಲು ಕೋಳಿಗಳು ಸರಿಸುಮಾರು 7 ಅಡಿ ಅಗಲದ ರೆಕ್ಕೆಗಳನ್ನು ಹೊಂದಿರ್ತಾವು. ಅವುಗಳು ಹಲವು ಸಮುದ್ರಗಳಿಗೆ ವಲಸೆ ಹೋಗ್ತಾವು. ಕಡಲು ಕೋಳಿಗಳು ಒಂದು ದಿನಕ್ಕೆ ಸುಮಾರು 900ರಿಂದ 1000 ಕಿಲೋಮೀಟರ್ ಚಲಿಸಬಲ್ಲವು. ಇದುವರೆಗೆ ದಾಖಲಾಗಿರುವಂತೆ ಅವು ಚಲಿಸಿರುವ ಒಂದು ಟ್ರಿಪ್ ಸುಮಾರು 12,000 ಕಿಲೋಮೀಟರ್. ಪೆಸಿಫಿಕ್ ಸಮುದ್ರವನ್ನು ದಾಟಲು ಅವುಗಳು ಸರಿಸುಮಾರು ಅಂತ ಎಷ್ಟು ಟ್ರಿಪ್ಗಳನ್ನ ಮಾಡಬೇಕಾಗ್ತದೆ? ಅತಿ ದೀರ್ಘ ಪ್ರಯಾಣದ ದೂರ 12,000 ಕಿಲೋಮೀಟರ್ ಅದ. ದೈನಂದಿನ ಪ್ರಯಾಣದ ಸಾಮರ್ಥ್ಯ ದಿನಕ್ಕೆ 9ರಿಂದ 1000 ಕಿಲೋಮೀಟರ್ ಅದ. ಲೆಕ್ಕ ಹಾಕಿದಾಗ ಕನಿಷ್ಠ ವೇಗವನ್ನು ಲೆಕ್ಕ ಮಾಡಿದಾಗ 12,000ದಾಗ 1,000 ಭಾಗಿಸಿದಾಗ 12 ದಿನಗಳಾಗ್ತದೆ. ಗರಿಷ್ಠ ವೇಗ 12,000ದಾಗ 900 ಡಿವೈಡ್ ಮಾಡ್ಬೇಕು. ಆಗ 13.33 ಅಂದ್ರೆ ಸುಮಾರು 13ರಿಂದ 14 ದಿನಗಳಾಗ್ತದೆ. 13ನೇ ಪ್ರಶ್ನೆ, ಬಾರ್ ಬಾಲ್ ಉಳ್ಳ ಗ್ಯಾಡ್ವಿಡ್ ಹಕ್ಕಿಯು ನಿರಂತರವಾಗಿ ಅತಿ ದೂರವನ್ನು ಕ್ರಮಿಸಲು ದಾಖಲೆಯನ್ನು ಹೊಂದಿದೆ. ಅದು ಅಲಾಸ್ಕಾದಿಂದ ಆಸ್ಟ್ರೇಲಿಯಾವರೆಗೆ ಎಲ್ಲಿಯೂ ನಿಲ್ಲದೆ 13,560 ಕಿಲೋಮೀಟರ್ ಕ್ರಮಿಸಿದೆ. ಅದರ ಪ್ರಯಾಣ 13ನೇ ಅಕ್ಟೋಬರ್ 2002ರಂದು ಆರಂಭವಾಗಿ ಸುಮಾರು 11 ದಿನಗಳವರೆಗೆ ಮುಂದುವರೆದಿದೆ. ಅದು ಪ್ರತಿ ದಿನ ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಪ್ರತಿ ಗಂಟೆಗೆ ಅದು ಕ್ರಮಿಸಿದ ಅಂದಾಜು ದೂರ ಕಂಡುಹಿಡಿಯಿರಿ. ಒಟ್ಟು ದೂರ 13,560 ಕಿಲೋಮೀಟರ್. ಒಟ್ಟು ಸಮಯ 11 ದಿನಗಳು. ದಿನಕ್ಕೆ ದೂರವನ್ನು ಕಂಡುಹಿಡಬೇಕಾದ್ರೆ ಒಟ್ಟು ದೂರ ಪ್ಲಸ್ ದಿನಗಳ ಸಂಖ್ಯೆ ಮಾಡಬೇಕು, ಭಾಗಾಕಾರ ಮಾಡಬೇಕು. ಆಗ 13,560 ಭಾಗಾಕಾರ 11 ಮಾಡಿದಾಗ 1,232.7 ಕಿಲೋಮೀಟರ್ ಆಗ್ತದೆ. ದಿನಕ್ಕೆ ಸರಿಸುಮಾರು 1,233 ಕಿಲೋಮೀಟರ್ ಅಂದಂಗೆ. ಗಂಟೆಗೆ ದೂರವನ್ನು ಕಂಡುಹಿಡಿಬೇಕಾದ್ರೆ ದಿನಕ್ಕೆ ಗಂಟೆಗೆ ಕಂಡುಹಿಡಿಬೇಕಾದ್ರೆ 1,233 ಭಾಗಾಕಾರ 24 ಮಾಡಬೇಕು. ಯಾಕಂದ್ರೆ ಗಂಟೆಗೆ ಒಂದಿನಕ್ಕೆ 24 ಗಂಟೆ ಆಗ್ತದೆ. ಆಗ 24 ಡಿವೈಡ್ ಮಾಡಿದಾಗ 51,375 ಕಿಲೋಮೀಟರ್ ಆಗ್ತದ. ಅಂದ್ರೆ ಗಂಟೆಗೆ 51 ಕಿಲೋಮೀಟರ್ ಸುಮಾರು ಆಗ್ತದ. 14ನೇ ಪ್ರಶ್ನೆ, ಬಾಲ್ಟ್ ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4,500ರಿಂದ 6,000 ಮೀಟರ್ ಎತ್ತರದವರೆಗೆ 10,000 ಹಾರಲು ಪ್ರಸಿದ್ಧವಾಗಿದೆ. ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 2,850 ಮೀಟರ್ ಎತ್ತರವಿದೆ. ವಿಮಾನಗಳು 12,000 ಮೀಟರ್ ಎತ್ತರವರೆಗೆ ಹಾರಬಲ್ಲವು. ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಂತೆ ಈ ಎತ್ತರಗಳು ಎಷ್ಟು ಪಟ್ಟು ದೊಡ್ಡದಾಗಿದೆ? ಇಲ್ಲಿ ಚಿತ್ರವನ್ನು ಪುಸ್ತಕದ ಕೊಟ್ಟಿದ್ದಾರೆ, ನೋಡ್ಕೋಬೇಕು ವಿದ್ಯಾರ್ಥಿಗಳು. ಸೋಮುವಿನ ಕಟ್ಟಡದ ಎತ್ತರ 44 ಮೀಟರ್ ಅದ. ಬೋಲ್ಟ್ ಹದ್ದಿನ ಹಾರಾಟದ ಎತ್ತರ 4,500ರಿಂದ 6,000 ಮೀಟರ್ ಅದ. ಮೌಂಟ್ ಎವರೆಸ್ಟ್ನ ಎತ್ತರ 8,850 ಮೀಟರ್ ಅದ. ವಿಮಾನದ ಹಾರಾಟದ ಎತ್ತರ 10,000ದಿಂದ 12,800 ಮೀಟರ್ ಅದ. ಅಂದ್ರೆ ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಾಗ ಬೋಲ್ಟ್ ಹತ್ತಿನ ಎತ್ತರ ನೋಡಿದಾಗ ಕೆಳಗಿನ ಶ್ರೇಣಿ ನೋಡಿದಾಗ 4,500 ಭಾಗಾಕಾರ 44 ಮಾಡಬೇಕಾಗ್ತದೆ. ಅಂದ್ರೆ 102.3 ಆಗ್ತದೆ. ಅಂದ್ರೆ ಸುಮಾರು 102 ಪಟ್ಟು ಎತ್ತರ ಆಗ್ತದೆ. ಇನ್ನು ಮೇಲಿನ ಶ್ರೇಣಿ ನೋಡಿದಾಗ 6,000ದಾಗ 44 ಭಾಗಿಸಿದಾಗ 134.4 ಆಗ್ತದೆ. ಅಂದ್ರೆ 136 ಪಟ್ಟು ಎತ್ತರ ಆಗ್ತದೆ. ಅಂದ್ರೆ ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಾಗ ಎವರೆಸ್ಟ್ನ ಎತ್ತರ 2,850 ಭಾಗಾಕಾರ 44 ಮಾಡಿದಾಗ 201.1 ಆಗ್ತದೆ. ಸುಮಾರು 201 ಪಟ್ಟು ಎತ್ತರ ಆಗ್ತದೆ. ಅಂದ್ರೆ ಇದು ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಾಗ ವಿಮಾನದ ಎತ್ತರ ಹೋಲಿಕೆ ಮಾಡಿದಾಗ ಕೆಳಗಿನ ಶ್ರೇಣಿ ನೋಡಿದಾಗ 10,000ದಾಗ 44 ಭಾಗಿಸಿದಾಗ ಸುಮಾರು 227 ಪಟ್ಟು ಎತ್ತರ ಆಗ್ತದೆ. ಮೇಲಿನ ಶ್ರೇಣಿ ನೋಡಿದಾಗ 12,800 ಒಳಗ ಭಾಗಾಕಾರ 44 ಮಾಡಿದಾಗ 291 ಪಟ್ಟು ಎತ್ತರ ಆಗ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.